ಹಳೆಯ ಕನ್ನಡ ಸಿನಿಮಾಗಳಲ್ಲಿ ಹೀರೋಯಿನ್ಗಳು ಉಡ್ತಾ ಇದ್ದಂಥ ಒಂದು ಡ್ರೇಪಿಂಗ್ ಸ್ಟೈಲ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಅಷ್ಟೇ ತುಂಬ ಸಿಂಪಲ್ಲಾಗಿ ಉಟ್ಕೋಬೋದು, ತುಂಬ ಡಿಫ್ರೆಂಟಾಗಿ ಕಾಣುತ್ತೆ, ಒಂಥರ ಒಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ ಈ ಥರ ಸ್ಯಾರಿ ವೇರಿಂಗ್. ಫಸ್ಟಿಗೆ ನಾವು ನಾರ್ಮಲಾಗಿ ಯಾವ ರೀತಿ ಸೀರೆನ ಟಕಿನ್ ಮಾಡ್ಕೊತೀವಿ ಒಂದು ರೌಂಡ್ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನಾರ್ಮಲ್ ಸ್ಯಾರಿ ಪೆಟಿಕೋಟೇ ಯೂಸ್ ಮಾಡ್ತಾ ಇರೋದು, ನೀವು ಶೇಪ್ ವೇರ್ ಬೇಕಾದರೆ ಯೂಸ್ ಮಾಡ್ಕೋಬೋದು. ಫಸ್ಟ್ ಟೈಮ್ ಸ್ಯಾರಿ ವೇರ್ ಮಾಡೋರು ಈ ಥರ ಒಂದು ಡಿಫ್ರೆಂಟ್ ಸ್ಟೈಲ್ನ ಟ್ರೈ ಮಾಡ್ಬೋದು, ತುಂಬ ಈಸಿ ಇದನ್ನು ವೇರ್ ಮಾಡೋದು. ಈಗ ಹಿಂದೆನೂ ಅಷ್ಟೇ ನೀಟಾಗಿ ಟಕ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಯಾರಿ ಡ್ರೇಪಿಂಗಿಗೆ ನೀವು ಬಾರ್ಡರ್ ಇರೋ ಸ್ಯಾರಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ಕು, ಅದರಲ್ಲೂ ಬಾರ್ಡರ್ಸ್ ಎಲ್ಲ ತುಂಬ ಹೈಲೈಟಾಗಿ ಕಾಣುತ್ತೆ ಈ ಥರ ಒಂದು ಸ್ಟೈಲ್ನಲ್ಲಿ. ಈಗ ನೆಕ್ಸ್ಟು ಒಂದು ರೌಂಡ್ ಫುಲ್ ಟಕಿನ್ ಆಗಿದೆ. ಈಗ ಸೆರಗಿನ ಪಾರ್ಟ್ನ ನಾನು ನೀಟಾಗಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಎಷ್ಟಿದೆಯೋ ಅಷ್ಟೇ ಅಳತೆಗೆ ನಾನು ನೀರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಬಾರ್ಡರ್ ಅಷ್ಟೇ ಕಾಣೋ ಥರ, ತುಂಬ ಈಸಿ ಇದು. ಈ ಥರ ಜಾರ್ಜೆಟ್ ಸೀರೆಗಳಾದರೆ ತುಂಬ ಈಸಿಯಾಗಿ ಪ್ಲೀಟ್ಸ್ ಎಲ್ಲ ಕುತ್ಕೊಳ್ಳುತ್ತೆ. ಕಾಟನ್ ಸ್ಯಾರಿಗಳಾದರೆ ಸ್ವಲ್ಪ ನಾವು ಕೈಯಿಂದ ಐರನ್ ಮಾಡ್ಕೋಬೇಕಾಗುತ್ತೆ. ಇದು ನೋಡಿ ಬೇಗ ಆಗೋಯ್ತು. ಇದಕ್ಕೆ ಒಂದು ಕ್ಲಿಪ್ ಹಾಕಿ ಹಿಂದೆಯಿಂದ ತೊಗೊಂಡು ನಾವು ನಾರ್ಮಲ್ ಆಗಿ ಲೆಫ್ಟ್ ಶೋಲ್ಡರ್ ಮೇಲೆ ಸೆರಗನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಲೆಫ್ಟ್ ಶೋಲ್ಡರ್ ಮೇಲೆ ನಮ್ಮ ಸೆರಗನ್ನ ಹಾಕ್ಕೋಬೇಕು. ಸ್ಯಾರಿ ಪ್ಲೀಟ್ಸ್ ಮಾಡುವುದು ಸ್ವಲ್ಪ ಕಷ್ಟ ಅನಿಸಿದ್ರೆ ನೀವು ಟೇಬಲ್ ಮೇಲೆ ಪಲ್ಲುನ ನೀಟಾಗಿ ಹಾಸ್ಕೊಂಡು ನಿಧಾನವಾಗಿ ನೆರಿಗೆಗಳನ್ನ ಮಾಡಿಕೊಂಡು ಪಿನ್ ಹಾಕ್ಕೊಳ್ತಾ ಹೋದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಈ ರೀತಿ ಜಾರ್ಜೆಟ್ ಸ್ಯಾರಿಗಳು ಸ್ವಲ್ಪ ಜರುಗ್ತಾ ಇರುತ್ತೆ, ಹಾಗಾಗಿ ಪಿನ್ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ. ಇವಾಗ ನಾನು ಲೆಫ್ಟ್ ಸೈಡ್ ಶೋಲ್ಡರ್ ಮೇಲೆ ಪಲ್ಲುನ ಹಾಕ್ಕೊಂಡಾಗಿದೆ. ಸ್ವಲ್ಪ ಪ್ಲೀಟ್ಸ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಲೆಫ್ಟ್ ಸೈಡ್ ಸೆರಗ್ ಮೇಲೆ ನಾನು ಒಂದು ಪಿನ್ನನ್ನು ಹಾಕ್ಕೊಂಡು ಲೆಫ್ಟ್ ಸೈಡ್ ಪಾರ್ಟ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿರೋ ಸೀರೆನ ನಾವು ನೆರಿಗೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಈ ಸ್ಟೈಲಿಗೆ. ಏನು ಮೆಥಡ್ ಅಂದರೆ ಫಸ್ಟು ಲೆಫ್ಟ್ ಸೈಡ್ ನಮ್ಮ ಲೆಫ್ಟ್ ಥೈ ಮೇಲೆ ಈ ಬಾರ್ಡರ್ ಬರುತ್ತಲ್ಲ, ನೀಟಾಗಿ ಇದನ್ನು ಎಳೆದಿಟ್ಕೋಬೇಕು. ಸೀರೆನ ರೈಟ್ ಹ್ಯಾಂಡಿಂದ ಫುಲ್ಲು ಹಿಂಗೆ ಎಳೆದಿಟ್ಕೋಬೇಕು. ಸ್ವಲ್ಪ ಟೈಟಾಗಿ ಬಂದರೆ ಅದು ಚೆನ್ನಾಗಿ ಕಾಣುತ್ತೆ ನೆರಿಗೆಗಳು. ಈಗ ಎಳೆದಿಟ್ಕೊಂಡು ನಮ್ಮ ರೈಟ್ ಹ್ಯಾಂಡಿಂದ ಸ್ವಲ್ಪನೇ ಸೀರೆನ ತಗೊಂಡು ನೀಟಾಗಿ ನೆರಿಗೆಗಳನ್ನ ಪ್ಲೀಟ್ಸ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲ ಸೀರೆನೂ ಕಂಪ್ಲೀಟ್ ಸೀರೆ ಮೇಲೆ ಎತ್ಕೊಂಡು ಈ ರೀತಿ ಬಾರ್ಡರ್ ಸಿಗೋವರೆಗೂ ನೀಟಾಗಿ ಎತ್ಕೊಂಡು ಪ್ಲೀಟ್ಸ್ ಮಾಡ್ಕೊಳ್ತಾ ಹೋಗಬೇಕು. ನಿಮಗೆ ಯಾವ ರೀತಿ ಅನುಕೂಲ ಆ ರೀತಿ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡಿಂದ ನೀವು ಸೀರೆನ ಎಳೆದು ಹಿಡ್ಕೊಂಡು ರೈಟ್ ಹ್ಯಾಂಡಿಂದ ನೀವು ಪ್ಲೀಟ್ಸ್ ಮಾಡ್ಕೊಳ್ತಾ ಹೋದರೆ ಬಾರ್ಡರ್ ಸಿಗೋವರೆಗೂ ತುಂಬ ಈಸಿ ಅನಿಸುತ್ತೆ. ಈ ರೀತಿ ನೀಟಾಗಿ ಪ್ಲೀಟ್ಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ಲೀಟ್ಸ್ನ ಅಲ್ಲಲ್ಲಿ ಸ್ವಲ್ಪ ಸುಕ್ಕಾಗಿರುತ್ತೆ, ನೀಟ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಾಣುತ್ತೆ. ಬಾರ್ಡರ್ ಈ ರೀತಿ ಕಾಣಬೇಕು. ಲೆಫ್ಟ್ ಥೈ ಮೇಲೆ ನಮ್ಮ ಬಾರ್ಡರ್ ಬರುತ್ತೆ. ನೀಟಾಗಿ ಪ್ಲೀಟ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಉಳಿದಿರೋ ಸೀರೆ ಪಾರ್ಟ್ ಏನಿದೆ, ಈಗ ನಾವೆಲ್ಲ ಪ್ಲೀಟ್ಸ್ ಮಾಡ್ಕೊಂಡ್ವಲ್ಲ, ಅದಿಷ್ಟು ನಾವು ಟೈಟಾಗಿ ಹಿಡ್ಕೊಂಡು ಅಲ್ಲಿಗೆ ಒಂದು ಸ್ಯಾರಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಸ್ವಲ್ಪ ಟೈಟಾಗಿ ಎಳೆದು ಹಿಡ್ಕೊಳ್ಳಿ, ಅಂದರೆ ಹಿಂದೆನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಪ್ಲೀಟ್ಸು. ಈ ಥರ ಒಂದು ಬಾರ್ಡರ್ ಸೀರೆನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಈ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಬಾರ್ಡರ್ಸ್ ಎಲ್ಲ ತುಂಬ ಹೈಲೈಟಾಗಿ ಕಾಣುತ್ತೆ. ಕರೆಕ್ಟಾಗಿ ಸೆಂಟರ್ಗೆ ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿಗೆ ಒಂದು ಸ್ಯಾರಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಸ್ಯಾರಿ ಪಿನ್ನನ್ನು ನೀವು ಯೂಸ್ ಮಾಡ್ಬೋದು. ಬಾರ್ಡರ್ ತುಂಬ ದೊಡ್ಡದಿದೆ, ಇಲ್ಲಿ ದಪ್ಪ ಇದೆ ಸೀರೆ, ಅದಕ್ಕೋಸ್ಕರ ನಾನು ಸ್ಯಾರಿ ಪಿನ್ನನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಬಾರ್ಡರ್ ಕೆಳಗಡೆ ಒಂದು ಸ್ವಲ್ಪ ಸೀರೆ ಉಳಿದಿರುತ್ತೆ, ಅದನ್ನು ನೀವು ಮಡಚಿ ಒಳಗಡೆನೆ ತಳ್ಳಿ ಪಿನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಾರ್ಡರ್. ಈಗ ಲೆಫ್ಟ್ ಸೈಡ್ ಪಾರ್ಟ್ ಫುಲ್ ಕಂಪ್ಲೀಟ್ ಆಗಿದೆ. ಏನಾದರೂ ಸುಕ್ಕಾಗಿದ್ರೆ ಅದನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಲೆಫ್ಟ್ ಸೈಡ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಬಾರ್ಡರ್ ಉಳಿದಿರುತ್ತಲ್ಲ, ಅದನ್ನು ಈ ರೀತಿ ಸ್ಟ್ರೇಟಾಗಿ ನಿಮ್ಮ ಸೆಂಟರಿಂದ ಈ ರೀತಿ ಬಾರ್ಡರ್ ಫುಲ್ಲು ಕೆಳಗೆ ಬರಬೇಕು. ನೀಟಾಗಿ ಬಾರ್ಡರ್ ಹೈಲೈಟಾಗಿ ಕಾಣಬೇಕು. ನೆಕ್ಸ್ಟು ಈ ಬಾರ್ಡರ್ನ ನಿಮಗೆ ಎಷ್ಟು ಹೈಟ್ ಬೇಕು, ಈಗ ನಾವು ನೆರಿಗೆನ ಹೇಗೆ ಸಿಗಿಸ್ಕೊತೀವಲ್ಲ ಆ ಥರ ಹೈಟ್ ಚೆಕ್ ಮಾಡಿಕೊಂಡು ಈ ಬಾರ್ಡರ್ನ ಟಕಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿಗೆ ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಡಿಫ್ರೆಂಟಾಗಿ ಕಾಣ್ತಾ ಇದೆ. ಬಾರ್ಡರ್ ತುಂಬ ಹೈಲೈಟಾಗಿ ಕಾಣ್ತಾ ಇದೆ. ಹಿಂದೆನೂ ಅಷ್ಟೇ ಒಂದು ಶರಾರ ಡ್ರೆಸ್ ಹಾಕ್ಕೊಂಡಾಗ ಯಾವ ರೀತಿ ಲುಕ್ ಬರುತ್ತೆ ಅದೇ ರೀತಿ ಕಾಣ್ತಾ ಇದೆ ಇದು. ನೆಕ್ಸ್ಟ್ ಪ್ರಾಸೆಸ್ ಏನು ಅಂದರೆ ಈಗ ಬಾರ್ಡರ್ ಆದಮೇಲೆ ಈ ಉಳಿದಿರೋ ಸೀರೆ ಏನಿದೆಯಲ್ಲ ಇದನ್ನು ನಾವು ನೆರಿಗೆ ಮಾಡ್ಕೋಬೇಕಾಗುತ್ತೆ. ರೈಟ್ ಸೈಡಿಂದ ನೆರಿಗೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ನಾರ್ಮಲ್ ಆಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ. ಪ್ಲೀಟ್ಸು ನೀಟಾಗಿ ನೆರಿಗೆಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ.
ಈಗ ನೆರಿಗೆಗಳನ್ನ ಮಾಡ್ಕೊಂಡಾಗಿದೆ. ಸೀರೆನ ಒಂದು ಸ್ವಲ್ಪ ಚೆನ್ನಾಗಿ ಶೇಕ್ ಮಾಡಿದ್ರೆ ನೆರಿಗೆಗಳು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಈಗ ನಮ್ಮ ಹೈಟ್ ಚೆಕ್ ಮಾಡಿಕೊಂಡು ಇದನ್ನ ನೀಟಾಗಿ ಒಳಗೆ ಸಿಗಿಸ್ಕೋಬೇಕು. ಈ ಬಾರ್ಡರ್ ಮಧ್ಯ ಸೆಂಟರಲ್ಲಿ ಏನು ಬಾರ್ಡರ್ ಬಂದಿದೆಯಲ್ಲ ಅದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ನೆರಿಗೆಗಳನ್ನ ಸಿಗಿಸ್ಕೋಬೇಕು. ಬಾರ್ಡರ್ಗೆ ಅಟ್ಯಾಚ್ ಆಗಿ ಸಿಗಿಸ್ಕೋಬೇಡಿ, ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಗ್ಯಾಪ್ ಬಿಟ್ಟು ನೆರಿಗೆಗಳನ್ನ ನೀಟಾಗಿ ಒಳಗೆ ಸಿಗಿಸ್ಕೊಳ್ಳಿ. ಅಂದರೆ ಬಾರ್ಡರ್ ಮತ್ತು ನೀವು ನೆರಿಗೆ ಮಾಡ್ಕೊಂಡಿರೋ ಮಧ್ಯ ಒಂದು ನೀಟಾಗಿ ಒಂದು ಶೇಪ್ ಬರುತ್ತೆ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ನೆರಿಗೆಗಳು ನೀಟಾಗಿ ಯು ಶೇಪಲ್ಲಿ ಬಿದ್ದಿರುತ್ತೆ, ಅದು ತುಂಬ ಒಳ್ಳೆ ಲುಕ್ ಕೊಡುತ್ತೆ. ನೋಡಿ, ಈ ರೀತಿ ನಾನು ಬಾರ್ಡರ್ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೆರಿಗೆಗಳನ್ನ ಸಿಗಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕೆಳಗಡೆ ಪಾರ್ಟ್ ಫುಲ್ಲು ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೆಳಗಡೆ ಮಧ್ಯ ಫುಲ್ ಬಾರ್ಡರ್ ಕಾಣ್ತಾ ಇದೆಯಲ್ಲ, ಅದರ ಕೆಳಗಡೆಗೆ ಲಾಸ್ಟ್ ತುದಿಗೆ ನೀವು ಒಂದು ಪಿನ್ನನ್ನು ಹಾಕೋಬೋದು. ಅಂದರೆ ಅದು ಬಾರ್ಡರ್ ಕರೆಕ್ಟಾಗಿ ಹೈಲೈಟ್ ಆಗಿ ಕಾಣುತ್ತೆ, ಸುಕ್ಕಾಗಲ್ಲ ಸೀರೆ ನೀವು ಓಡಾಡಬೇಕಾದ್ರೆ. ನೆಕ್ಸ್ಟ್ ಇವಾಗ ಪಲ್ಲುನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಪಿನ್ ಹಾಕ್ಕೊಂಡಿದ್ವಲ್ಲ, ಸ್ವಲ್ಪ ಪಿನ್ನ ಲೂಸ್ ಮಾಡಿಕೊಂಡು ನೀಟಾಗಿ ಪ್ಲೀಟ್ಸ್ನ ಅರೇಂಜ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಬಾರ್ಡರ್ಸ್ ಎಲ್ಲ ಬಾರ್ಡರು ಹೈಲೈಟ್ ಆಗಿ ಕಾಣುತ್ತೆ. ಈ ಒಂದು ಸ್ಯಾರಿ ಡ್ರೇಪಿಂಗ್ನ ನೀವು ಖಂಡಿತವಾಗ್ಲೂ ಯಾವುದಾದ್ರೂ ಈವೆಂಟ್ ಆಗಿರ್ಬೋದು ಎಲ್ಲಾದರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ನಾನು ಹಳೆ ಸಿನಿಮಾದಲ್ಲಿ ಮಂಜುಳಾ ಅವ್ರು ಈ ರೀತಿ ಸೀರೆ ಉಟ್ಟಿದ್ದನ್ನು ನೋಡಿದ್ದೆ, ಅದಕ್ಕೆ ಟ್ರೈ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.